Good morning to all. Last class we have discussed about the apportionment to production as well as other service department under that non-reciprocal basis and reciprocal basis. So reciprocal basis can be divided into two types: simultaneous equation method and repeated distribution method. So under that, simultaneous equation method is nothing but the cost of service department is apportioned with the help of simultaneous equations. The result obtained through the help of simultaneous equations is reapportioned to the production departments on the basis of given percentage. That is called as a simultaneous equation method. That means simultaneous equation method ಅಂತ ಹೇಳಿದ್ರೆ ನಾವಿಲ್ಲಿ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮೆಥಡ್ನ ಕಂಪ್ಲೀಟ್ ಮಾಡ್ತೀವಿ. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮೆಥಡ್ನ ಕಂಪ್ಲೀಟ್ ಮಾಡಿ ಅದರ ಬೇಸಿಸ್ ಮೇಲೆ ನಮಗೆ ಪರ್ಸೆಂಟೇಜ್ ಆಫ್ ಈಕ್ವೇಷನ್ನ ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜ್ ಆಫ್ ಈಕ್ವೇಷನ್ನ ರೀಅಪೋರ್ಷನ್ನ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್. ಸೊ ಇಲ್ಲಿಂದ ನಮಗೆ 14 ಮಾರ್ಕ್ಸ್ ಸಮ್ಸ್ ಸ್ಟಾರ್ಟ್ ಆಗುತ್ತೆ. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಗಿರ್ಬೋದು, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಗಿರ್ಬೋದು, ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಆಗಿರ್ಬೋದು, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಗಿರ್ಬೋದು. 14 ಮಾರ್ಕ್ಸ್ಗೆ ಈ 4 ಮೆಥಡನ್ನ ಕೂಡ ಫಾಲೋ ಅಪ್ ಮಾಡಲೇಬೇಕು. Okay, next one is repeated distribution method. Repeated distribution method is nothing but after the transfer of overheads as per primary distribution summary to the respective departments, the service department expenses are reapportioned to the production departments as well as the other service department on the basis of agreed to the production department on the basis of agreed percentage. This is called as a repeated distribution method. ಅಂದ್ರೆ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಸೊ ಏನು ಓವರ್ ಹೆಡ್ ಕಾಸ್ಟ್ ಇರುತ್ತೋ ಅದನ್ನ ಅಪೋರ್ಷನ್ ಮಾಡಿರ್ತೀವಿ. ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, ಓಕೆ, ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಎಗೇನ್ ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಅಪೋರ್ಷನ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಅಂಡ್ ದ ಮೇನ್ ಕಾನ್ಸೆಪ್ಟ್ ಆಫ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಇಸ್ ದಿಸ್ ಪ್ರೋಸೆಸ್ ಇಸ್ ರಿಪೀಟೆಡ್ ಅಂಟಿಲ್ ದ ಫಿಗರ್ಸ್ ಆಫ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಆರ್ ಎಕ್ಸಾಸ್ಟೆಡ್ ಆರ್ ಬಿಕಮ್ ಟು ಸ್ಮಾಲ್ ವಿಚ್ ಇಸ್ ನಾಟ್ ಪಾಸಿಬಲ್ ಫಾರ್ ಫರ್ದರ್ ಅಪೋರ್ಷನ್ಮೆಂಟ್. ಸ್ಟಿಲ್ ನಾವು ಅಲ್ಲಿವರೆಗೆ ನಾವೇನ್ ಮಾಡ್ತೀವಿ, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಸೊ ನಾವೇನು ಡಿವೈಡ್ ಮಾಡ್ತೀವಿ ಅದು ಪಾಸಿಬಲ್ ಎಲ್ಲಿವರೆಗೂ ಫರ್ದರ್ ಸ್ಮಾಲ್ ಅಪೋರ್ಷನ್ ಬರೋವರೆಗೂ ಎಲ್ಲಿವರೆಗೂ ಪಾಸಿಬಲ್ ಆಗುತ್ತೋ ಅಲ್ಲಿವರೆಗೂ ಕೂಡ ನಾವೇನ್ ಮಾಡ್ತೀವಿ, ರೀಅಪೋರ್ಷನ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ನ ಮಾಡ್ತಾನೆ ಹೋಗ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಓಕೆ, ಸೊ ಇಲ್ಲಿಂದ ನಿಮ್ಮ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ 4 ಮೆಥಡ್ ಅನ್ನ ಮಾಡ್ತೀವಿ. ಸೊ ದಿಸ್ ಇಸ್ ದ 4th ಚಾಪ್ಟರ್ ಪಾರ್ಟ್ 1. ಸೊ ಓಕೆ, 4th ಚಾಪ್ಟರ್ ಅಲ್ಲಿ 2 ರೀತಿಯಾದಂಥ 14 ಮಾರ್ಕ್ಸ್ ಸಮ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂಡ್ ಸೆಕೆಂಡರಿ ಆರ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಓಕೆ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಆರ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಎರಡನ್ನೂ ಕೂಡ ಫಾಲೋ ಅಪ್ ಮಾಡಬೇಕು. ಬಟ್ ಇದು ಸ್ಟೆಪ್ ಬಂದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಆಫ್ಟರ್ ದಟ್ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್, ಆಫ್ಟರ್ ದಟ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಫೈನಲ್ ಆಗಿ ನಾವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನ ಮಾಡ್ತೀವಿ. ಓಕೆ, ಪ್ರಾಕ್ಟಿಕಲ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒನ್ ಸಮ್, ಸಿ ದ ಪ್ರಾಬ್ಲಮ್. ನಾನು ಆಲ್ರೆಡಿ PDF ಫಾರ್ಮ್ಯಾಟ್ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒನ್ ಸಮ್ ಬಂದು ನೋಡಿ. ಸೊ ಇದನ್ನು ನೀವು ಪ್ರಾಕ್ಟಿಕಲ್ಸ್ ನಾನು ಏನು ಸಮ್ ಕೊಟ್ಟಿದ್ದೀನಿ ಆ ಸಮ್ಮನ್ನ ಬರ್ಕೊಂಡು ನಾನು ಏನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಅದರ ಪ್ರಕಾರ ನೀವು ಮಾಡ್ತಾ ಹೋದರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. So first one, the following information is supplied from the costing records of a company. These are the expenses, or these are the indirect expenses. First one is rent 2000, maintenance 1200, depreciation 900, lighting 200, insurance on stock 1000, employers contribution to PF provident fund 300, energy 1800, supervision 3000. These are the indirect expenses. So these are the base to apportion the these are the activities ಅಂತ ಹೇಳಿದ್ರೆ ಇವು ಒಂದು ಇಂಡೈರೆಕ್ಟ್ ಅಥವಾ ಸಪ್ಲಿಮೆಂಟರಿ ಕಾಸ್ಟ್ ಆಗಿರುತ್ತೆ. ಸೊ ಈ ಟೋಟಲ್ ಕಾಸ್ಟ್ ಏನಿರುತ್ತೆ ಈ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಅಪೋರ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಕೂಡ ಕೊಟ್ಟಿರುತ್ತೆ. ದೀಸ್ ಆರ್ ದ ಇಂಡೈರೆಕ್ಟ್ ಕಾಸ್ಟ್. ಓಕೆ, ಸೊ ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ಅಪೋರ್ಷನ್ ಮಾಡ್ತೀವಿ. ಫಸ್ಟ್ ಒನ್ ಸಮ್ ಅಲ್ಲಿ ನಾವು ಓನ್ಲಿ ಕ್ಯಾಲ್ಕುಲೇಟ್ ದ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ನೋಡೋಣ. ಆ ಒಂದು ಇಂಡೈರೆಕ್ಟ್ ಕಾಸ್ಟ್ಗಳನ್ನ ಅಪೋರ್ಷನ್ ಮಾಡೋದಕ್ಕೆ ನಮಗೆ ನೆಸೆಸಿಟಿ ಇರುವಂತ ಬೇಸಸ್ ಯಾವುದು ಅಂತ ನೋಡೋಣ. Particulars, floor space, they are given the 4 department, department A, department B, department C, department
D. These are the production departments. Okay. Floor space 150, 110, 90, 50. Number of workers 24, 16, 12, 8. Total direct wages 8,000, 6,000, 4,000, 2,000. Cost of machinery 24,000, 18,000, 12,000, 6,000. Stock of goods 15,000, 9,000, 6,000. Department D is nil. Okay, in the case of stock of goods, department D is nil. Next line, prepare a statement showing apportionment of cost to the various department. Okay, so ಇಲ್ಲಿ ನಾವು apportionment ಮಾತ್ರ ಮಾಡಬೇಕು based on the primary distribution summary. Okay, so ಈ ತರ ಇನ್ಫಾರ್ಮೇಶನ್ ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಬೇರೆ ರೀತಿಯಾದ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇಂಡೈರೆಕ್ಟ್ ಕಾಸ್ಟ್ಗಳು ಕೊಟ್ಟಿದ್ದಾರೆ, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಕೊಟ್ಟಿದ್ದಾರೆ. ದೀಸ್ ಆರ್ ದ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಯು ಶುಡ್ ಓನ್ಲಿ ಕ್ಯಾಲ್ಕುಲೇಟ್ ದ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಓಕೆ, ಈ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಮಾಡೋದಕ್ಕೆ ಫಸ್ಟ್ ನಾವು ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ನೋಡ್ಕೋಬೇಕು. ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ವರ್ಕಿಂಗ್ ನೋಟ್ 1, ಸಿ ದ ಪ್ರಾಬ್ಲಮ್. Floor space is there, number of workers is there, total direct wages is there, cost of machinery is there, stock of goods is there. So based on this ನಾವೇನ್ ಮಾಡಬೇಕು, ಅದನ್ನ ಫರ್ದರ್ ಕ್ಯಾಲ್ಕುಲೇಷನ್ ಆಗದೇ ಇರೋ ರೀತಿಯಾಗಿ ಸ್ಮಾಲ್ ಅಮೌಂಟ್ ಬರೋವರೆಗೂ ಕೂಡ ಸೆಗ್ರಿಗೇಷನ್ ಮಾಡ್ಕೋಬೇಕು. ಫಸ್ಟ್ ಒನ್ ಇಸ್ ಫ್ಲೋರ್ ಸ್ಪೇಸ್. ದಿಸ್ ಇಸ್ ಅ ವರ್ಕಿಂಗ್ ನೋಟ್ 1. ಫ್ಲೋರ್ ಸ್ಪೇಸ್ 150 ಡಿಪಾರ್ಟ್ಮೆಂಟ್ ಎ, 110 ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ 90, ಡಿಪಾರ್ಟ್ಮೆಂಟ್ ಡಿ 50, 150, 110, 90, 50. ಸೊ ಇದನ್ನ ಡಿವೈಡ್ ಮಾಡಿದ್ರೆ 0 ಕ್ಯಾನ್ಸಲ್ ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಬಂದು ನಾವು ಇನ್ನ ಸೆಗ್ರಿಗೇಷನ್ ಅಥವಾ ಇನ್ನ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 15, 11, 9, 5 ಬರುತ್ತೆ. ಫರ್ದರ್ ಕ್ಯಾಲ್ಕುಲೇಷನ್ಗೆ ಆಗೋದೇ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದ ಒಂದೇ ಟೇಬಲ್ ಇಂದ ಕೂಡ ಇಲ್ಲಿ ಹೋಗೋದಿಲ್ಲ. ನೆಕ್ಸ್ಟ್ ಒನ್ ಇಸ್ ಕಾಸ್ಟ್ ಆಫ್ ಮೆಷಿನರಿ 24,000, 18,000, 12,000, 6,000. ಸೊ ಇಲ್ಲಿ ನಾವು ಸ್ಮಾಲ್ ಅಮೌಂಟ್ಗೆ ಅಥವಾ ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. 0 ಕ್ಯಾನ್ಸಲ್ ಮಾಡಿದೀವಿ. ಸೊ ಇಲ್ಲೇನು ಮಾಡಿದೀವಿ, 3 8 ಜ 24, 3 6 ಜ 18, 3 4 ಜ 12, 3 2 ಜ 6 ಮಾಡಿದೀವಿ. ಅಗೇನ್ 8 6 4 2 ನ ಡಿವೈಡ್ ಮಾಡಿದ್ರೆ 4:3:2:1 ಬರುತ್ತೆ. ದಿಸ್ ಇಸ್ ಅ ಸ್ಮಾಲ್ ವ್ಯಾಲ್ಯೂ. ಅದೇ ರೀತಿ ಸ್ಟಾಕ್ ಆಫ್ ಗೂಡ್ಸ್ 15,000, 9,000, 6,000 ಇದೆ. ಕ್ಯಾನ್ಸಲ್ ಮಾಡಿ 0ನ 5:3:2ಗೆ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 3 5 ಜ 15, 3 3 ಜ 9, 3 2 ಜ 6 ಆಗುತ್ತೆ. 5:3:2 ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ 8,000, 6,000, 4,000 ಅಂಡ್ 2,000 ಇದೆ. ಸೊ ಅದನ್ನ ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿದ್ರೆ 4:3:2:1 ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ವರ್ಕರ್ಸ್ 24, 16, 12, 8 ಇದೆ. ಡಿಪಾರ್ಟ್ಮೆಂಟ್ ಎ ಬಿ ಸಿ ಡಿ ಇದು. ಅದನ್ನು ಸ್ಮಾಲ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡಿದ್ರೆ 6:4:3:2 ಆಗುತ್ತೆ. ಸೊ ದಿಸ್ ಈಸ್ ಅ ವರ್ಕಿಂಗ್ ನೋಟ್. ವಿತೌಟ್ ದಿಸ್ ನಾವು ಅಪೋರ್ಷನ್ಮೆಂಟ್ ಆಫ್ ಪ್ರೈಮರಿ ಓವರ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ವರ್ಕಿಂಗ್ ನೋಟ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ಗೆ ಬನ್ನಿ. ಸೊ ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಪರ್ಟಿಕ್ಯುಲರ್ಸ್ ಕಾಲಮ್, ಬೇಸ್ ಕಾಲಮ್, ಟೋಟಲ್ ಅಮೌಂಟ್, ಇಂಡೈರೆಕ್ಟ್ ಕಾಸ್ಟ್ ಟೋಟಲ್ ಅಮೌಂಟ್ ಕಾಲಮ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ 4 ಡಿಪಾರ್ಟ್ಮೆಂಟ್ಸ್ ಇದೆ. ಡಿಪಾರ್ಟ್ಮೆಂಟ್ ಎ ಬಿ ಸಿ ಡಿ ಇದೆ. ಸೊ ಹಾಗಾಗಿ ಎ ಬಿ ಸಿ ಡಿ ಅಂತ ಹಾಕೊಂಡಿದ್ದೀನಿ. ಓಕೆ, ಪರ್ಟಿಕ್ಯುಲರ್ಸ್, ಬೇಸಸ್, totals, production department. Under the production department 4 departments is there, A, B, C, D. Okay, so first one, these are the indirect cost. ಇದನ್ನ ಆಲ್ರೆಡಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರೆಂಟ್, ಮೇಂಟೆನೆನ್ಸ್, ಡೆಪ್ರಿಸಿಯೇಷನ್, ಲೈಟಿಂಗ್, ಇನ್ಶೂರೆನ್ಸ್ ಆನ್ ಸ್ಟಾಕ್, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು PF, ಎನರ್ಜಿ ಸೂಪರ್ವಿಷನ್. ಇದಿಷ್ಟನ್ನು ಕೂಡ ನಾನು ಲೀಸ್ಟ್ ಬರ್ಕೊಂಡಿದ್ದೀನಿ. ಅಂಡ್ ದೆನ್ ಟೋಟಲ್ ಕಾಲಮ್ ಅಲ್ಲಿ ಅದ್ರ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನಾನು ಥಿಯರಿ ಮಾಡಬೇಕಾದ್ರೆ ಒಂದು ಫಾರ್ಮ್ಯಾಟ್ನ ಕೊಟ್ಟಿದ್ದೀನಿ. ದಟ್ ಈಸ್ ಕಾಲ್ಡ್ ಎ ಪರ್ಟಿಕ್ಯುಲರ್ಸ್ ಆ್ಯಂಡ್ ಬೇಸಿಸ್ ಆಫ್ ಅಪೋರ್ಷನಮೆಂಟ್. ಓಕೆ, ಅಲೋಕೇಶನ್ಸ್ ಮತ್ತು ಅಪೋರ್ಷನಮೆಂಟ್, ಬೇಸಿಸ್ ಆಫ್ ಅಪೋರ್ಷನಮೆಂಟ್ ಕಾಲಮ್ನ ಕೊಟ್ಟಿದ್ದೀನಿ. ಅದರ ಬೇಸ್ ಮೇಲೆ ನೀವು ರೆಂಟ್ನ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮೇಂಟೆನೆನ್ಸ್ನ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಡಿಪ್ರಿಷಿಯೇಷನ್ನ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡಬೇಕು. ಸೊ ಕಂಪ್ಲೀಟಾಗಿ ನೀವೇನು ಮಾಡಬೇಕು ಅಂದರೆ, ಆ ಬೇಸಿಸ್ ಆಫ್ ಅಪೋರ್ಷನಮೆಂಟ್ ಫಾರ್ಮ್ಯಾಟ್ ಏನಿದೆ, ಯು ಶುಡ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಅಂತ ಹೇಳ್ತೀನಿ. ಓಕೆ, ಸೊ ಅದರ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ. ವಿತೌಟ್ ದ ನೋಯಿಂಗ್ ಆಫ್ ಅಪೋರ್ಷನಮೆಂಟ್ ವಿ ಕ್ಯಾನ್ ನಾಟ್ ಕ್ಯಾಲ್ಕುಲೇಟ್ ದ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. Okay, so first one is rent. Rent is calculated based on the floor area. We are already find out the floor area percentage or ratios. So 15:11:9:5. So total 15 plus 11 plus 9 plus 5 equals to 40. So rent total value is 2,000. 2,000 into department A have 15 ratio. 15 divided by total 15 plus 11 plus 9 plus 5 equals to 40. So 2,000 into 15 divided by
40. On that time you get 750 in the department A. And next B is 2000 into 11 divided by 40 equals to, on that time you get 550. C, 2000 into 9 divided by 40 equals to 450. Department D, 2000 into 5 divided by 40 equals to 250. Okay, this is the rent. Next one is maintenance. Maintenance always portion based on the cost of machinery. We are already find out the cost of machinery percentage. So cost of machinery percentage is 4:3:2:1. Write down the 4:3:2:1 in the base column. So 4:3:2:1 equals to 10. 1200 is the maintenance charges. 1200 into 4 divided by 10 equals to 480. 1200 into 3 divided by 10 equals to 360. 1200 into 2 divided by 10 equals to 240. 1200 into 1 divided by 10 equals to 120. Next one is depreciation. Depreciation always calculated based on the capital value of the asset or cost of the machinery. In this, asset is cost of machinery. So cost of machinery, the percentage of cost of machinery is 4:3:2:1. So 4:3:2:1, write on the 4:3:2:1 in the under the base column. So total depreciation cost is 900. 900 into 4 divided by 10 equals to 360. Department A. Department B, 900 into 3 divided by 10 equals to 270. Department B. Department C, 900 into 2 divided by 10, 180. Department D, 900 into 1 divided by 10 equals to 90. Next one is lighting. Always lighting calculated based on the floor area. In the absence of floor area, we are calculated light points basis. Okay. So in this problem, they are given the floor area. Floor area is 15, 11 and 9, 5. Okay. So total lighting charges is 200. 200 into 15 divided by 40 equals to 75. 200 into 11 divided by 40 equals to 55. 200 into 9 divided by 5 equals to 45. 200 into 5 divided by 40 equals to 25. Next one is insurance. Insurance always calculated based on the stock of goods. Stock of goods is 5:3:2 small value. So insurance cost is 1000. 1000 into 5 divided by 10 equals to 500. 1000 into 3 divided by 10 equals to 300. 1000 into 2 divided by 10 equals to 200. D column is nil because they are not given the information about the D column related to stock of goods. Next one, employer's contribution to PF. Employer's contribution to PF is always based on the direct wages as per the format. So direct wages is 4:3:2:1. Okay, so total value is 300. 300 into 4 divided by 10 equals to 120. 300 into 3 divided by 10 equals to 90. 300 into 2 divided by 10 equals to 60. 300 into 1 divided by 10 equals to 30. Next one is energy. Energy always based on the cost of machine or value of the asset. So value of the asset is 1800. 1800 into 4 divided by 10 equals to 720. 1800 into 3 divided by 10 equals to 540. 1800 into 2 divided by 10 equals to 360. 1800 into 1 divided by 10 equals to 180. Last one is supervision cost. Supervision cost always calculated based on the number of workers or number of employees worked in the organization. So number of employees is 6:4:3:2, total 15 workers ratio. So 3000 is the supervision cost. 3000 into 4 divided by 15 equals to 1200. 3000 into 4 divided by 15 equals to 800. 3000 into 3 divided by 15 equals to 600. 3000 into 2 divided by 15 equals to 400. Okay, this is a primary overhead distribution summary. So ಇವಾಗ ಟೋಟಲ್ ಮಾಡಿ, ಟೋಟಲ್ ಕಾಲಮ್ಸ್ ನ ಟೋಟಲ್ ಮಾಡಿ ಇದಕ್ಕೆ ನಾವು ಪರ್ಟಿಕ್ಯುಲರ್ ಬೇಸ್ ಟೋಟಲ್ ಲಾಸ್ಟ್ ಕಾಲಮ್ ಅಲ್ಲಿ ಟೋಟಲ್ ಓವರ್ಹೆಡ್ಸ್ ಅಂತ ನೇಮ್ ಕೊಡಿ. ಟೋಟಲ್ ಕಾಲಮ್
ಟೋಟಲ್ ಕಾಸ್ಟ್ ಬಂದು ಇಂಡೈರೆಕ್ಟ್ ಕಾಸ್ಟ್ ಬಂದು 10,400, ಡಿಪಾರ್ಟ್ಮೆಂಟ್ ಎ ಟೋಟಲ್ 4,205, ಡಿಪಾರ್ಟ್ಮೆಂಟ್ ಬಿ 2,965, ಡಿಪಾರ್ಟ್ಮೆಂಟ್ ಸಿ 2,135, ಡಿಪಾರ್ಟ್ಮೆಂಟ್ ಡಿ 1,035. ಸೊ ಈ 4 ಡಿಪಾರ್ಟ್ಮೆಂಟ್ನ ಟೋಟಲ್ ಮಾಡಿದ್ರೆ 10,400 ಬಂದರೆ 10,400. ಸೊ ದಟ್ ಈಸ್ ಕಾಲ್ಡ್ ಎಸ್ ಎ ಟೋಟಲ್ ಓವರ್ ಹೆಡ್. ದಿಸ್ ಇಸ್ ಅ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ summary. Okay, this is a 14 marks sum.